ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಪಾತ್ರೆಯಲ್ಲಿ ನಾವು ರೈಸ್ ಮಾಡ್ಕೊಂಡಿದ್ದೀರಿ, ಯಾಕೆಂದರೆ ಇದು ಆರೋಗ್ಯಕರ ಆಗಿರ್ತೈತೆ. ಸರಿ ಬನ್ನಿ ಫ್ರೆಂಡ್ಸ್, ಚಿತ್ರಾನ್ನ ಹೇಗೆ ಮಾಡೋದು, ಏನೇನು ಸಾಮಗ್ರಿ ಬೇಕಂತ ನಿಮ್ಗೆ ತೋರಿಸ್ಕೊಡ್ತೀನಿ. 4 ಈರುಳ್ಳಿ ತೊಗೊಳ್ಳಿ, 1 ಟೊಮೊಟೊ ತೊಗೊಳ್ಳಿ, 1 ಕ್ಯಾಪ್ಸಿಕಮ್ ತೊಗೊಳ್ಳಿ, 3 ಮೆಣಸಿನ್ಕಾಯಿ ತೊಗೊಳ್ಳಿ, ಹಾಗೆ 1 ಕಪ್ ಎಣ್ಣೆ ತೊಗೊಳ್ಳಿ, ಹಾಗೆ ಕೊತ್ತಂಬರಿ ತೊಗೊಳ್ಳಿ, ಕರಿಬೇವು ತೊಗೊಳ್ಳಿ, ಬಟಾಣಿ ತೊಗೊಳ್ಳಿ, ಕಡಲೆಬೀಜ ತೊಗೊಳ್ಳಿ, ಸಾಸಿವೆ ತೊಗೊಳ್ಳಿ, ತೆಂಗಿನಕಾಯಿ ತೊಗೊಳ್ಳಿ. ನೆಕ್ಸ್ಟು ನಾವು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ತೊಗೋತೀವಿ. ನೋಡಿ, ಬಾಣಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿಯಾಗಿ ನಂತರ ಲೋ ಫ್ಲೇಮಲ್ಲಿ ಎಣ್ಣೆ ಹಾಕಿ 1-2 ಸ್ಪೂನ್ ಎಣ್ಣೆ ಹಾಕಿದ್ದೀರಿ. ಹಾಗೆ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ರಿ. ಜೀರಿಗೆ ಆ್ಯಡ್ ಮಾಡಿಲ್ಲ, ಇವಾಗ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀವಿ. ಕರಿಬೇವು ಹಾಕಿಕೊಳ್ಳಿ. ಹಾಗೆ ಕಡಲೆಬೀಜ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸಿಟ್ಟುಕೊಳ್ಳಿ. ನಂತರ ಇವಾಗ ಬಟಾಣಿ ಹಾಕ್ಕೊಳ್ಳಿ. ಹಸಿ ಬಟಾಣಿ ಇಲ್ಲ ಅಂದವರು ರಾತ್ರಿ ಒಣಗಿರೋ ಹಸಿ ಬಟಾಣಿ ನೀರಲ್ಲಿ ನೆನೆಸಿಟ್ಟುಕೊಂಡು ಬೆಳಗ್ಗೆ ನೆನೆಸಿರ್ತೀರಲ್ಲ, ಅದು ಚೆನ್ನಾಗಿರುತ್ತೆ. ಅದು ಹಾಕಿ, ಇಲ್ಲಾಂದರೆ ಹಸಿ ಬಟಾಣಿ ಹಾಕಿ. ನಾವು ಇವಾಗ ಹಸಿ ಬಟಾಣಿ ಹಾಕಿದ್ದೀವಿ. ಹಸಿದು ವಾಸನೆ ಹೋಗಬೇಕು ಅಂತ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ಅದು ಹೇಗೆ ಅಂತ ನೋಡ್ತಾಯಿರಿ, ಹೇಗೆ ಚೆನ್ನಾಗಿ ಕಾಣಿಸ್ತಿದೆ. ಅದು ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಜೊತೆಗೆ ನಾವು ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀರಿ. ದಪ್ಪ ಮೆಣಸಿನ್ಕಾಯಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಅದು ಖಾರ ಇರಲ್ಲ. ಸೊ ಅದು ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ. ಸೊ ಫ್ರೈ ಮಾಡ್ಕೊತಾ ಇರಿ. ಫ್ರೈ ಮಾಡ್ತಾ ಇರತ್ತ ಇವಾಗ ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿರುತ್ತೆ, ಅದು ಟೇಸ್ಟಿಯಾಗೂ ಇರುತ್ತೆ. ಫ್ರೈ ಮಾಡಿ ಚೆನ್ನಾಗಿರುತ್ತೆ. 2 ನಿಮಿಷ ಬೇಯಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು, ಜಾಸ್ತಿ ಕೈ ಆಡಿಸ್ಬೇಡಿ. ನಂತರ ಇವಾಗ ಟೊಮೊಟೊನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾಯಿರಿ, ಚೆನ್ನಾಗಿರುತ್ತೆ. ಹೀಗೆ ನೋಡ್ತಾನೆ ಚೆನ್ನಾಗಿ ಕಾಣಿಸ್ತಿದೆ, ರುಚಿನೂ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಅದು ಈರುಳ್ಳಿ ಸ್ವಲ್ಪ ಬೇಯೋದಿಲ್ಲ, ಅದರಿಂದ ನಾವು ಸ್ವಲ್ಪ ಮುಂಚೆ ಅರಿಶಿನ ಹಾಕ್ತಾಯಿದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ರಿ. ಹೀರ್ಕೋಬೇಕಲ್ವ, ಅದು ಸಪ್ಪೆ ಇರುತ್ತೆ. ಅದಕ್ಕೆ ನಾವು ಅರಿಶಿನ ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀರಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗಿದೆ ಸ್ವಲ್ಪ ಆಲ್ಮೋಸ್ಟು, ಯಾಕೆಂದರೆ ಅರಿಶಿನ ಹಾಕಿದ್ದೀರಲ್ಲ, ಸ್ವಲ್ಪ ಬೇಗ ಬೇಯ್ತೈತೆ. ಆಲ್ಮೋಸ್ಟು ಟಿಫನ್ಗೆ 2 ನಿಮಿಷ ಬೇಗ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಗೊಜ್ಜು ಬೇಯ್ದಿದೆ, ನಾನು ಸ್ವಲ್ಪ ಬೇಯಬೇಕು, ಬೇಯ್ತಾ ಇದೆ. ಇವಾಗ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಹಾಕ್ತಾಯಿದ್ದೀರಿ. ಚೆನ್ನಾಗಿರುತ್ತೆ. ಕೊತ್ತಂಬರಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ. ತೆಂಗಿನಕಾಯಿನೂ ಹಾಕ್ತಾಯಿದ್ದೀರಿ. ಯಾರಿಗೆ ನಿಮ್ಗೆ ತೆಂಗಿನಕಾಯಿ ಇಷ್ಟ ಇಲ್ಲ ಅಂದ್ರೂ ಲೆಸ್ ಮಾಡ್ಕೋಬೋದು. ನನಗೆ ತೆಂಗಿನಕಾಯಿ ಹಾಕಿದ್ರೆ ತುಂಬ ಇಷ್ಟ, ಸೊ ಅದಕ್ಕೆ ನಾವು ಆ್ಯಡ್ ಮಾಡಿದ್ದೀರಿ. ತೆಂಗಿನಕಾಯಿ ಜಾಸ್ತಿ ಹಾಕಿಲ್ಲ, ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಹಾಕಿದ್ದೀರಿ. ನಾವು ಬಿಸಿ ಅನ್ನಕ್ಕೆ ಗೊಜ್ಜಾಕಿ ಕಳಿಸ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಿಸಿಯನ್ನು ಸ್ವಲ್ಪ ಆರಬೇಕು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಜಾಸ್ತಿ ಬಿಸಿ ಇದ್ದಷ್ಟು ಮುದ್ದೆ ಕಟ್ಟಿಬಿಡುತ್ತೆ. ಅದರಿಂದ ಬಿಸಿಯನ್ನು ಸ್ವಲ್ಪ ಆರಬೇಕು. ಇವಾಗ ಕಳಿಸ್ಬೇಕು ಗೊಜ್ಜಾಕಿ. ಫ್ರೆಂಡ್ಸ್, ಕೊನೆಯಲ್ಲಿ ಈ ಥರ ರಿಸಲ್ಟ್ ಬಂದಿದೆ, ಚೆನ್ನಾಗಿದೆ ಟೇಸ್ಟು. ಯಾಕಂದರೆ ಈ ಥರ ಮಾಡಿದ್ರೆ ಇದು ನಮ್ಮ ಮನೇಲಿ ಡಿಫ್ರೆಂಟಾಗಿ ಮಾಡೋದು. ಬೇರೆಯವ್ರು ಯಾವ ರೀತಿ ಮಾಡಿದ್ರೆ ಗೊತ್ತಿಲ್ಲ, ಇದು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಇವಾಗ ನಂಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್. ಮೇಘನಾ